ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಎಲ್ಲರೂ ಕೂಡ ರಾಜ್ಯಶಾಸ್ತ್ರ 2026ರ ವಾರ್ಷಿಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ. ಸೊ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ಯಾವುದು ಓದ್ಕೊಳ್ಬೇಕು ಅನ್ನೋದನ್ನು ಆಲ್ರೆಡಿ ಕೊಟ್ಟಿದ್ದೀನಿ. ವೀಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ. ಹೇಳಿದ್ದೆ ನಾನು, ಎಲ್ಲರ ಹತ್ರನೂ ಕೂಡ ಆಲ್ಮೋಸ್ಟ್ ಸೋರ್ಸ್ ಇರುತ್ತೆ. ಪ್ರಶ್ನೆಗಳನ್ನ ಕೊಟ್ಕೊಬಿಟ್ರೆ ನೀವು ಓದ್ತೀರಿ ಅನ್ನೋ ಕಾರಣಕ್ಕೆ 10 ಅಂಕದ ಪ್ರಶ್ನೆಗಳು ಹಾಗೂ 5 ಅಂಕದ ಪ್ರಶ್ನೆಗಳನ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವು ಓದ್ಕೊಂಡ್ರೆ ಆಯಿತು. ಅದು ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯವಾದ ಪ್ರಶ್ನೆ. ಆದರೆ ಕೆಲವೊಂದು ಮಕ್ಕಳ ಹತ್ರ ಸೋರ್ಸ್ ಇಲ್ಲ, ಏನು ಓದ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅನ್ನೋ ಕಾರಣಕ್ಕೆ ಪಾಯಿಂಟ್ಸ್ಗಳನ್ನ ನಾನು ಹೇಳ್ತಾ ಇದ್ದೀನಿ. ಟಾಪಿಕ್ ಯಾವುದು, ಪ್ರಶ್ನೆ ಯಾವುದು, ಅದಕ್ಕೆ ಪಾಯಿಂಟ್ಸ್ಗಳು ಏನು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಆಯಿತಾ? ಪಾಯಿಂಟ್ಸನ್ನು ಹೇಳಿದ್ರ ಮೇಲೆ ಸಂಕ್ಷಿಪ್ತವಾದ ವಿವರಣೆಯನ್ನು ನೀವೇ ಕೊಡಬೇಕಾಗತ್ತೆ. ವಿವರಣೆಯನ್ನು ಆರಾಮಾಗಿ ಓನಾಗಿ ಬರೀಬಹುದು. ಯಾಕಂತ ಹೇಳಿದ್ರೆ ಪ್ರಸ್ತುತ ವಿದ್ಯಮಾನವನ್ನೇ ನಾವು ಸ್ಟಡಿ ಮಾಡ್ತಾ ಇರೋದ್ರಿಂದ, ಅಧ್ಯಯನ ಮಾಡ್ತಾ ಇರೋದ್ರಿಂದ ಆರಾಮಾಗಿ ಬರೀಬಹುದು. ಹಾಗಾದರೆ ವಿಡಿಯೋ ಲೇಟ್ ಮಾಡೋದು ಬೇಡ. ಇಲ್ಲಿ ಹೇಳ್ತಾ ಇರುವಂತಹ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರುವಂತಹ ಪ್ರತಿಯೊಂದು ಪ್ರಶ್ನೆಯು ನಾಡಿದ್ದು ನಡೆಯುವ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಬಹುಮುಖ್ಯವಾದಂತಹ ಪ್ರಶ್ನೆಗಳು ಹಾಗೂ ಉತ್ತರಗಳು. ಈ ಒಂದು ವಿಡಿಯೋನ ನೈಟ್ ನಾನಿವಾಗ 10 ಕಾಲಿಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ 12 ಗಂಟೆ ಒಳಗೆ ಈ ವಿಡಿಯೋ ಅಪ್ಲೋಡ್ ಆಯಿತು ಅಂತ ಹೇಳಿದ್ರೆ ಅದು ಇವತ್ತು ನಿಮಗೆ ನಾಡಿದ್ದು ಎಕ್ಸಾಮ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ 12 ಡೇಟಕ್ಕೆ ಹೋಗುತ್ತೆ ಇದು ವಿಡಿಯೋ. ಸೊ ಬೇಜಾರು ಮಾಡ್ಕೋಬೇಡಿ. ಆದಷ್ಟು ಪ್ರಯತ್ನಪಟ್ಟು 12 ಗಂಟೆ ಒಳಗೆ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲ ಪ್ರಶ್ನೆ, ಭಾರತದ ಪಕ್ಷ ಪದ್ಧತಿಯ ಸ್ವರೂಪಗಳನ್ನು ವಿವರಿಸಿ ಅಂತ ಕೇಳಿದರೆ ಪೀಠಿಕೆಯನ್ನು ಬರೆದು ಸ್ಟಾರ್ಟ್ ಮಾಡಬೇಕು. ಮುಖ್ಯಾಂಶಗಳು, ಸ್ವರೂಪದ ಮುಖ್ಯಾಂಶಗಳು, ಪ್ರಮುಖ ಅಂಶಗಳು, ಭಾರತದ ಪಕ್ಷ ಪದ್ಧತಿಯ ಪ್ರಮುಖ ಅಂಶಗಳು. ಸಂವಿಧಾನೇತರ ಬೆಳವಣಿಗೆ, ಬಹುಪಕ್ಷ ಪದ್ಧತಿಯ ಅಸ್ತಿತ್ವ, ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ, ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ, ಭಿನ್ನಮತೀಯತೆ, ಪಕ್ಷಾಂತರ ಪಿಡುಗು, ನಾಯಕತ್ವದ ವರ್ಚಸ್ಸು, ತತ್ವರಹಿತ ರಾಜಕೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ, ಧಾರ್ಮಿಕ ಮತ್ತು ಭಾಷಾವಾರು ಪಕ್ಷಗಳು, ಎಡ ಮತ್ತು ಬಲಪಂಥೀಯ ಪಕ್ಷಗಳು, ಸಮ್ಮಿಶ್ರ ಸರ್ಕಾರದ ಶಕೆ, ಉಪಸಂಹಾರದೊಂದಿಗೆ ಸಂಕ್ಷಿಪ್ತವಾದ ವಿವರಣೆ. ಇದು ಬೋರ್ಡ್ ಅವರೇ ಕೊಟ್ಟಿರುವಂತಹ ಕೀ ಆನ್ಸರು. ಹಾಗಾಗಿ ಈ ಪಾಯಿಂಟ್ಗಳನ್ನ ಕವರ್ ಮಾಡೋದು ತುಂಬ ಇಂಪಾರ್ಟೆಂಟು. ಬರೀ ಪಾಯಿಂಟ್ಸ್ಗಳನ್ನ ಬರೆದ್ರೂ ಕೂಡ ಉತ್ತಮವಾದ ಅಂಕ ನಿಮಗೆ ಸಿಗುತ್ತೆ. ನೆಕ್ಸ್ಟು, ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳು ಮತ್ತು ಮಹಿಳಾ ಮೀಸಲಾತಿಯು ಒಂದು ಸಮರ್ಥನೆ ಎಂಬುದನ್ನು ಚರ್ಚಿಸಿ ಅಂತ 10 ಅಂಕದ ಒಂದು ಬಹುಮುಖ್ಯ ಪ್ರಶ್ನೆ ಇದೆ. ಇದಕ್ಕೆ ನೀವು ಉತ್ತರವನ್ನು ಬರೆಯುವಾಗ ಸೊ ಕ್ವಶನ್ ನಂಬರ್ ಬಗ್ಗೆ ನೀವು ಇದು ಮಾಡ್ಕೋಬೇಡಿ, ಟೆನ್ಷನ್ ಮಾಡ್ಕೋಬೇಡಿ. ಯಾಕಂತ ಹೇಳಿದ್ರೆ ಇದು 2024ರ ಪ್ರಶ್ನೆ ಪತ್ರಿಕೆ. 2024-25ರಲ್ಲೂ ಕೂಡ ಈ ಪ್ರಶ್ನೆ ಇಂಪಾರ್ಟೆಂಟು. ಇದೇ ಪ್ರಶ್ನೆ ಬಂದಿತ್ತು, ಇದೆರಡು ಕಂಟಿನ್ಯೂಸ್ ಆಗಿ ಇದೇ ಪ್ರಶ್ನೆ ಇತ್ತು. ಹಾಗಾಗಿ ಹೇಳ್ತಾ ಇರುವಂಥದ್ದು. ಪ್ರಶ್ನೆ ಮಾತ್ರ ನೋಡ್ಕೊಳ್ಳಿ, ಉತ್ತರ ಮಾತ್ರ ನೋಡಿ. ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳು ಮತ್ತು ಮಹಿಳಾ ಮೀಸಲಾತಿಯು ಒಂದು ಸಮರ್ಥನೆ ಎಂಬುದನ್ನು ಚರ್ಚಿಸಿ. ಭಾಗ ಡಿಯಲ್ಲಿ ಕೇಳುವಂತಹ 10 ಅಂಕದ ಪ್ರಶ್ನೆ. ಕಾರಣಗಳು: ಮನುಸ್ಮೃತಿ, ಪುರುಷ ಪ್ರಾಬಲ್ಯ, ಶಿಕ್ಷಣದ ನಿರಾಕರಣೆ, ವರದಕ್ಷಿಣೆ ಪದ್ಧತಿ, ಸೂಕ್ತ ಪ್ರಾತಿನಿಧ್ಯ ನೀಡದಿರುವುದು. ಓಕೆನಾ? ಮಹಿಳಾ ಮೀಸಲಾತಿ ಒಂದು ಸಮರ್ಥನೆ ಎಂಬುದನ್ನು ಚರ್ಚಿಸಿ ಅಂತ ಹೇಳಿದ್ದಾರೆ. ಅದಕ್ಕೆ ಪಾಯಿಂಟು ಶಿಕ್ಷಣ, ಉದ್ಯೋಗ, ಪ್ರಾತಿನಿಧಿಕ ಸಂಸ್ಥೆಗಳು, ಸಂವಿಧಾನಾತ್ಮಕ ಅವಕಾಶಗಳು, ಉಪಸಂಹಾರ. ಓಕೆ. ನೆಕ್ಸ್ಟು, ಜಾಗತೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಜಾಗತೀಕರಣ ಅಂತ ಹೇಳಿದ್ರೆ ಏನು ಅನ್ನೋದನ್ನು ಪೂರ್ವ ಪೀಠಿಕೆ ಬರೀರಿ, ಅರ್ಥ ಬರೀರಿ. ಪ್ರಾಮುಖ್ಯತೆ: ಸಾಮರ್ಥ್ಯ, ಉನ್ನತ ತಂತ್ರಜ್ಞಾನದ ಬಳಕೆ, ವಿಶ್ವಗ್ರಾಮ, ಉದ್ಯೋಗಿಗಳ ಮುಕ್ತ ಸಂಚಾರ, ವಿಶ್ವ ಸ್ಪರ್ಧೆಗೆ ಅವಕಾಶ, ಹೊರಗುತ್ತಿಗೆ, ಮಾನವ ಸಂಪನ್ಮೂಲ ಬಳಕೆ. ರಾಜಕೀಯ ಪರಿಣಾಮಗಳು ಬರೀರಿ ಅಂತ ಹೇಳಿದಾರಲ್ಲ. ಶಕ್ತಿ ರಾಷ್ಟ್ರಗಳ ಒತ್ತಡ, ಪರಮಾಧಿಕಾರಕ್ಕೆ ಧಕ್ಕೆ, ಸಾಂಸ್ಕೃತಿಕ ದಾಳಿ, ಜೀವನ ಶೈಲಿಗೆ ಗುಲಾಮ, ಸಾಲ ಮನ್ನಾದ ರದ್ದು, ರಾಜಕೀಯ ಅಸ್ಥಿರತೆ. ಇದಕ್ಕೆ ಒಂದು ಸಂಕ್ಷಿಪ್ತವಾದ ಉಪಸಂಹಾರ. ಆಯಿತಾ? 10 ಅಂಕದ ಇನ್ನೊಂದು ಬಹುಮುಖ್ಯ ಪ್ರಶ್ನೆ, ಖಾಸಗೀಕರಣದ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ಮೌಲ್ಯೀಕರಿಸಿ ಅಂತ ಕೇಳಿದ್ದಾರೆ. ಸೊ ಜಾಗತೀಕರಣ, ಖಾಸಗೀಕರಣ ಎರಡೂ ಕೂಡ ಇಂಪಾರ್ಟೆಂಟೇ. ಖಾಸಗೀಕರಣ ಕೇಳಿದರೆ ಪೀಠಿಕೆಯನ್ನು ಬರೆಯೋದ್ರ ಜೊತೆಗೆ ಹೊಸ ಉದ್ಯಮಿಗಳನ್ನು ಪ್ರೋತ್ಸಾಹಿಸುತ್ತದೆ, ಪ್ರಾಮುಖ್ಯತೆ. ಆಯಿತಾ? ಹೊಸ ಉದ್ಯಮಿಗಳನ್ನು ಪ್ರೋತ್ಸಾಹಿಸುತ್ತದೆ, ಕಾರ್ಯದಕ್ಷತೆ, ಸಾಮರ್ಥ್ಯ ಹೆಚ್ಚಿಸುತ್ತದೆ, ವಿನೂತನ ಯೋಜನೆ, ಗುರಿ, ಬಂಡವಾಳ, ಏಕಸ್ವಾಮ್ಯ. ಸೊ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆ ಖಾಸಗೀಕರಣಕ್ಕೆ ರಾಜಕೀಯ ಪರಿಣಾಮ ಕೇಳಿದರೆ ಸಂಪತ್ತಿನ ಕೇಂದ್ರೀಕರಣ, ಅಧಿಕ ಲಾಭ, ಸ್ಥಳೀಯ ಕೈಗಾರಿಕೆಗಳು ಮುಚ್ಚುತ್ತವೆ, ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ, ಸೇವಾ ಮನೋಭಾವನೆ ಕಡಿಮೆ, ಉದ್ಯೋಗ ಭದ್ರತೆ ಇಲ್ಲ, ಸಾರ್ವಭೌಮತ್ವಕ್ಕೆ ಧಕ್ಕೆ, ಉಪಸಂಹಾರದೊಂದಿಗೆ ಸಂಕ್ಷಿಪ್ತವಾದ ವಿವರಣೆ. ನೆಕ್ಸ್ಟು, ಸಾರ್ಕ್ನ ಸ್ಥಾಪನೆ ಮತ್ತು ಸಹಕಾರ ಕ್ಷೇತ್ರಗಳನ್ನು ಕುರಿತು ವಿವರಿಸಿ ಅಂತ ಇದೆ. ಹೋದ ವರ್ಷ ಈ ಪ್ರಶ್ನೆ ಬಂದಿರೋದ್ರಿಂದ ನಾನು ಮುಂಚಿತವಾಗಿ ಈ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಇದು ಮುಖ್ಯವಾದ ಪ್ರಶ್ನೆ, ನೋಡ್ಕೊಳ್ಳಿ.
ಪೀಠಿಕೆ ಬರೆದು ಸ್ಥಾಪನೆ ಐತಿಹಾಸಿಕ ವಿವರಣೆಯನ್ನು ಬರೆದುಬಿಟ್ಟು ಪ್ರಮುಖ ಶೃಂಗಸಭೆಗಳ ವಿವರಣೆಯನ್ನು ಬರೆದ್ರೆ ಎಷ್ಟು ಅಂಕಗಳು ಸಿಗತ್ತೆ ಅನ್ನೋದು ಇಲ್ಲಿದೆ. ಆದರೆ ನೀವು ಇಲ್ಲೇನಾದರೂ ಪ್ರಶ್ನೆಗಳು ವ್ಯತ್ಯಾಸ ಆದರೆ ಇದಕ್ಕೊಂದಿಷ್ಟು ಪಾಯಿಂಟ್ಸನ್ನಾದರೂ ಬರೆದಿಟ್ಟು ಬನ್ನಿ. ಕೇಳಿದರೆ ಈ ಪ್ರಶ್ನೆ ಹೋದ ವರ್ಷ ಕೇಳಿರೋದ್ರಿಂದ ಖಂಡಿತವಾಗ್ಲೂ ಇಂಪಾರ್ಟೆಂಟು. ನಾವು ಓದ್ಕೊಳ್ಳುವಾಗ ಎಕ್ಸ್ಟ್ರಾ ಒಂದು 4 ಪ್ರಶ್ನೆಗಳನ್ನ ಓದ್ಕೊಂಡ್ರೆ ಅದು ನಿಮಗೆ ಒಳ್ಳೆಯದಾಗತ್ತೆ. ಹಾಗಾಗಿ ಸಾರ್ಕ್ ಬಗ್ಗೆ ಕೇಳಿದರೆ ಸಾರ್ಕ್ ಪ್ರಾದೇಶಿಕ ಕೇಂದ್ರಗಳು, ಸಾರ್ಕ್ ಅಭಿವೃದ್ಧಿ ನಿಧಿ, ಆರ್ಥಿಕ ಸಹಕಾರ, ಜನರು ಜನರಿಗಾಗಿ ಸಂಪರ್ಕ, ಶೈಕ್ಷಣಿಕ ಸಹಕಾರ, ಭಯೋತ್ಪಾದನೆಯ ನಿರ್ಮೂಲನೆ ಅಂತ ಬರೀಬಹುದು. ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಇದೆಯಲ್ಲ, ಈ ಅಧ್ಯಾಯದಲ್ಲಿ ಆಲ್ರೆಡಿ ಭಾರತದ ಪಕ್ಷ ಪದ್ಧತಿಯ ಸ್ವರೂಪ 2025-24 ಎರಡೂ ವಾರ್ಷಿಕ ಪರೀಕ್ಷೆಯಲ್ಲಿ 10 ಅಂಕಕ್ಕೆ ಬಂದಿರೋದ್ರಿಂದ ಈ ಪ್ರಶ್ನೆಯನ್ನು ಮೊದಲು ಹೇಳಿದ್ದೀನಿ. ಆದರೆ ಈ ಒಂದು ಪಾಠದಲ್ಲಿ 10 ಅಂಕದ ಪ್ರಶ್ನೆ ಬೀಳುತ್ತೆ ಅಂತ ನಾನು ಹೇಳಿದ್ದೀನಲ್ವಾ. ಭಾರತದ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತ ಕೇಳಿದರೆ, ರಚನೆ ಸಂವಿಧಾನದ 324ನೇ ವಿಧಿ ಒಬ್ಬ ಚುನಾವಣಾ ಆಯುಕ್ತ ಮತ್ತು 2 ಇತರ ಚುನಾವಣಾ ಆಯುಕ್ತರನ್ನು ಹೊಂದಿದೆ. ನೇಮಕ ಮುಖ್ಯ ಹಾಗೂ ಇತರ 2 ಆಯುಕ್ತರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಅಧಿಕಾರ ಅವಧಿ 6 ವರ್ಷ ಇಲ್ಲವೇ 65 ವರ್ಷಗಳು ತುಂಬುವವರೆಗೆ. ಹಾಗಾದರೆ ಚುನಾವಣಾ ಆಯೋಗದ ಕಾರ್ಯಗಳು ಏನೇನು? ಅಧಿಕಾರ ಹಾಗೂ ಕಾರ್ಯಗಳು: ಮತದಾರ ಪಟ್ಟಿ ಸಿದ್ಧಪಡಿಸುವುದು, ಪರಿಶೀಲನೆ, ಪರಿಷ್ಕರಣೆ ಮತ್ತು ನಿರ್ದೇಶನ ಮಾಡುವುದು. ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು, ರಾಷ್ಟ್ರಪತಿ, ಉಪರಾಷ್ಟ್ರಪತಿಗಳ ಸ್ಥಾನಕ್ಕೆ ಚುನಾವಣೆ ನಡೆಸುವುದು. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮುಖ್ಯ ಚುನಾವಣಾ ಅಧಿಕಾರಿಗಳ ನೇಮಕ ಮಾಡುವುದು. ಚುನಾವಣೆಯ ಅಧಿಸೂಚನೆ ಹೊರಡಿಸುವುದು. ಚುನಾವಣಾ ದಿನಾಂಕವನ್ನು ಗೊತ್ತುಪಡಿಸುವುದು. ಚುನಾವಣಾ ಸಿಬ್ಬಂದಿ ನೇಮಕ ಮಾಡುವುದು. ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ಚಿಹ್ನೆ ನೀಡುವುದು. ಚುನಾವಣೆಗೆ ಸಂಬಂಧಿಸಿದ ವಿವಾದಗಳನ್ನು ಬಗೆಹರಿಸುವುದು. ಇದರ ಜೊತೆಗೆ ಮರು ಚುನಾವಣೆಗೆ ಆದೇಶಿಸುವುದು. ಚುನಾವಣಾ ಪ್ರಚಾರದ ಸಮಯ ನಿಗದಿಪಡಿಸುವುದು. ಮತ ಎಣಿಕೆ ಫಲಿತಾಂಶ ಪ್ರಕಟಣೆ. ವಿಜೇತರ ಪಟ್ಟಿಯನ್ನು ರಾಷ್ಟ್ರಪತಿಗೆ ಸಲ್ಲಿಸುವುದು. ಸರ್ಕಾರ ರಚಿಸುವಂತೆ ಸಲಹೆ ನೀಡುವುದು. ಹಾಗೂ ಈ ಅಧ್ಯಾಯದ ಇನ್ನೊಂದು ಬಹುಮುಖ್ಯ ಪ್ರಶ್ನೆ, ಭಾರತದಲ್ಲಿ ಚುನಾವಣಾ ಸುಧಾರಣೆಗಳನ್ನು ವಿವರಿಸಿ. ಚುನಾವಣೆ ಎಂದರೆ ದೇಶದಲ್ಲಿನ ಎಲ್ಲ ಮತದಾರರು ತಮ್ಮನ್ನಾಳುವ ಪ್ರತಿನಿಧಿಗಳನ್ನು ತಾವೇ ಆಯ್ಕೆ ಮಾಡುವ ವಿಧಾನವೇ ಚುನಾವಣೆ. ಇದಕ್ಕೆ ಪಾಯಿಂಟ್ಸ್ಗಳನ್ನ ಸುಧಾರಣೆಗಳು ಬರಿತಾ ಹೋಗಬೇಕು. ಮತದಾರರ ಗುರುತಿನ ಚೀಟಿ, ವಿದ್ಯುನ್ಮಾನ ಮತಯಂತ್ರ, ಅಭ್ಯರ್ಥಿಯ ಹಿನ್ನೆಲೆಯ ಕಡ್ಡಾಯ ಘೋಷಣೆ, ಅಪರಾಧಗಳ ವಿವರ ಕಡ್ಡಾಯ ಘೋಷಣೆ, ಶೈಕ್ಷಣಿಕ ವಿವರಗಳ ಹಿನ್ನೆಲೆ, ಆಸ್ತಿ ವಿವರಗಳ ಹಿನ್ನೆಲೆ, ರಾಜ್ಯದ ಚುನಾವಣಾ ವೆಚ್ಚವನ್ನು ಭರಿಸುವುದು. ಪಾಯಿಂಟ್ಸ್ ಮಾತ್ರ ಹೇಳ್ತಾ ಇದ್ದೀನಿ, ಎಕ್ಸ್ಪ್ಲನೇಷನ್ ಹೇಳ್ತಾ ಹೋದರೆ ತುಂಬ ಟೈಮ್ ಬೇಕಾಗುತ್ತೆ ಮಕ್ಕಳೇ. ನೆಕ್ಸ್ಟು ಇದೇ ಅಧ್ಯಾಯದ ಇನ್ನೊಂದು ಬಹುಮುಖ್ಯ ಪ್ರಶ್ನೆ, ಭಾರತದ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ. ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಸಂಘಟಿತವಾಗಿರುವ ಜನಸಮೂಹವೇ ರಾಜಕೀಯ ಪಕ್ಷ. ಕಾರ್ಯಗಳು: ಚುನಾವಣಾ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸುವುದು, ಅಭ್ಯರ್ಥಿಗಳ ಆಯ್ಕೆ, ರಾಜಕೀಯ ಶಿಕ್ಷಣ ಮತ್ತು ಅರಿವು, ಚುನಾವಣೆಗೆ ಸ್ಪರ್ಧಿಸುವುದು, ಸರ್ಕಾರದ ರಚನೆ ಮತ್ತು ನಿರ್ವಹಣೆ, ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ, ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದು, ಸರ್ಕಾರ ಮತ್ತು ಜನರ ನಡುವೆ ಸೇತುವೆ, ಸಾರ್ವಜನಿಕ ಹಿತಾಸಕ್ತಿ ರಕ್ಷಣೆ, ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆ. ನೆಕ್ಸ್ಟು ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಸತ್ತೆ ಎದುರಿಸುತ್ತಿರುವ ಸವಾಲುಗಳು. 5ನೇ ಅಧ್ಯಾಯದಲ್ಲಿ 10 ಅಂಕದ ಒಂದು ಪ್ರಶ್ನೆಯೂ ಇರುತ್ತೆ, ಹಾಗೆ 5 ಅಂಕದ ಒಂದು ಪ್ರಶ್ನೆಯೂ ಬೀಳುತ್ತೆ. ಹಾಗಾಗಿ ನಾನು ಕೊನೆಯವರೆಗೂ ಹೇಳುವಂತಹ ಪ್ರಶ್ನೆಗಳನ್ನ ನೋಡಿಕೊಂಡ್ರೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲ ಪ್ರಶ್ನೆ, ಭಾರತದ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಒಂದು ಗಂಡಾಂತರ ವಿಶ್ಲೇಷಿಸಿ. ಯಾವುದೇ ಒಂದು ಸಂಘಟಿತ ಗುಂಪು ವ್ಯವಸ್ಥಿತ ಹಿಂಸಾಚಾರದ ಮೂಲಕ ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳುವುದೇ ಭಯೋತ್ಪಾದನೆಯಾಗಿದೆ. ಕೊಲೆ, ಸುಲಿಗೆ, ಅಪಹರಣ ಮತ್ತು ವಿಧ್ವಂಸಕ ಕೃತ್ಯಗಳನ್ನು ಎಸಗುವವರೇ ಭಯೋತ್ಪಾದಕರು. ಆಡಳಿತ ಯಂತ್ರಕ್ಕೆ ಅಡ್ಡಿ, ಸಂವಿಧಾನಕ್ಕೆ ಗೌರವವಿಲ್ಲ, ಮಾನವ ಹಕ್ಕುಗಳ ಉಲ್ಲಂಘನೆ, ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಗಳು, ಆರ್ಥಿಕ ಬೆಳವಣಿಗೆಗೆ ಅಡ್ಡಿ. ಇಲ್ಲಿ ಪ್ರಶ್ನೆ, ಭಾರತದ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಒಂದು ಗಂಡಾಂತರ ಯಾವ ರೀತಿಯಲ್ಲಿ ಅನ್ನೋದನ್ನು ಇಲ್ಲಿ ಪಾಯಿಂಟ್ಗಳನ್ನ ಕೊಟ್ಟಿರುವಂಥದ್ದು. ಇದು ಬಹುಮುಖ್ಯ ಪ್ರಶ್ನೆ. ಅದೇ ರೀತಿಯಾಗಿ ಈ ಅಧ್ಯಾಯದ ಇನ್ನೊಂದು ಬಹುಮುಖ್ಯ ಪ್ರಶ್ನೆ, ಭಾರತದ ಪ್ರಜಾಪ್ರಭುತ್ವಕ್ಕೆ ಅನಕ್ಷರತೆಯು ಒಂದು ದೊಡ್ಡ ಸವಾಲಾಗಿದೆ, ಚರ್ಚಿಸಿರಿ. ಅನಕ್ಷರತೆ ಎಂದರೆ ಓದಲು ಬರೆಯಲು ತಿಳಿಯದಂತಹ ಸ್ಥಿತಿಯನ್ನು ಅನಕ್ಷರತೆ ಎನ್ನುತ್ತಾರೆ. ಜನಪ್ರಿಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು, ಆದರೆ ಅಧಿಕ ಮತದಾರರು ಅನಕ್ಷರಸ್ಥರೇ ಆಗಿರುವುದರಿಂದ ಭಾರತದ ಪ್ರಮುಖ ಅಂಶಗಳೆಂದರೆ ಕಡಿಮೆ ಮತದಾನ,
ಮತದಾನದ ದುರುಪಯೋಗ, ಯೋಗ್ಯ ಅಭ್ಯರ್ಥಿಯ ಆಯ್ಕೆ ಕಷ್ಟಕರ, ಹಣ ಮತ್ತು ತೋಳ್ಬಲದ ಪ್ರಯೋಗ, ಜಾತೀಯತೆ, ಕೋಮು ಮನೋಭಾವನೆ, ಚುನಾವಣಾ ಅವ್ಯವಹಾರಗಳು, ಜನಸಂಖ್ಯಾ ಸ್ಫೋಟ, ರಾಜಕೀಯ ನಿರಾಸಕ್ತಿ, ಸರ್ವಾಧಿಕಾರತ್ವದ ಉದಯ. ಮುಂದಿನ ಪ್ರಶ್ನೆ, ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯ ಅಂಶಗಳನ್ನು ವಿವರಿಸಿ. ರಾಷ್ಟ್ರ ನಿರ್ಮಾಣ ಎಂಬುದು ಜನರನ್ನು ಸಂಘಟಿಸಿ ಅವರಲ್ಲಿ ಸಾಮರಸ್ಯ ಸಾಧಿಸಿ ಎಲ್ಲರೂ ಒಪ್ಪಿಕೊಳ್ಳುವ ವ್ಯವಸ್ಥೆಯನ್ನು ನಿರ್ಮಿಸುವ ಪ್ರಕ್ರಿಯೆಯೇ ರಾಷ್ಟ್ರ ನಿರ್ಮಾಣ. ರಾಷ್ಟ್ರೀಯವಾದದಿಂದ ಕೂಡಿರುವ ಜನತೆ ರಾಷ್ಟ್ರದ ಪುನರ್ ನಿರ್ಮಾಣ ಹಾಗೂ ಸರ್ವತೋಮುಖ ಅಭಿವೃದ್ಧಿ ಸಾಧಿಸುವ ಸಂಕಲ್ಪವಾಗಿದೆ. ವಿವಿಧ ಅಗತ್ಯ ಅಂಶಗಳು. ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯ ಅಂಶಗಳು: ಜನತೆಯ ಬೆಂಬಲ, ಉತ್ತಮ ಆಡಳಿತ, ಬದ್ಧತೆಯಿಂದ ಕೂಡಿರುವ ನಾಯಕತ್ವ, ರಾಜಕೀಯ ಸಂಸ್ಕೃತಿ, ಸಾರ್ವತ್ರಿಕ ಶಿಕ್ಷಣ, ರಾಷ್ಟ್ರೀಯ ಗುಣ, ಸಮೂಹ ಮಾಧ್ಯಮಗಳು, ಜವಾಬ್ದಾರಿಯುತ ಬೌದ್ಧಿಕತೆ, ರಾಷ್ಟ್ರೀಯ ಸಮಗ್ರತೆ. ಮುಂದಿನ ಪ್ರಶ್ನೆ, ಭಯೋತ್ಪಾದಕತೆಯ ಕಾರಣಗಳು ಮತ್ತು ಅವುಗಳ ನಿವಾರಣೆಗೆ ಶಾಸನಾತ್ಮಕ ಕ್ರಮಗಳನ್ನು ಕುರಿತು ಬರೆಯಿರಿ. ಅಪರಾಧಿಗಳು ವೈಯಕ್ತಿಕ ಲಾಭಕ್ಕಾಗಿ ಭಯದ ತಂತ್ರ ಬಳಸುವಿಕೆಯೇ ಭಯೋತ್ಪಾದನೆಯಾಗಿದೆ. ಇದೊಂದು ಬೆದರಿಕೆಯೊಡ್ಡುವ ಪ್ರಬಲ ಅಸ್ತ್ರವಾಗಿದೆ. ಭಯೋತ್ಪಾದನೆಗೆ ಕಾರಣಗಳು ಹೀಗಿವೆ: ಪ್ರತ್ಯೇಕವಾದಿ ಚಳುವಳಿಗಳು, ಧಾರ್ಮಿಕ ಮೂಲಭೂತವಾದ, ಈಶಾನ್ಯ ರಾಜಕೀಯ ವ್ಯವಸ್ಥೆ, ದುರ್ಬಲ ರಾಜಕೀಯ ವ್ಯವಸ್ಥೆ, ಆರ್ಥಿಕ ತಾರತಮ್ಯ. ಶಾಸನೀಯ ಕ್ರಮಗಳು: ಫೋಟಾ ಕಾಯ್ದೆ ಜಾರಿ 2001, ಟಾಡಾ ಕಾಯ್ದೆ ಜಾರಿ 1987, ಮೀಸಾ ಕಾಯ್ದೆ ಜಾರಿ 1971, ಲೂಫಾ ಕಾಯ್ದೆ ಜಾರಿ. ಓಕೆನಾ? ನೆಕ್ಸ್ಟು, ಕೋಮುವಾದದ ಕಾರಣಗಳು ಮತ್ತು ನಿವಾರಣೋಪಾಯಗಳನ್ನು ಕುರಿತು ಬರೆಯಿರಿ. ಮತೀಯ ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತ ಜನರ ನಡುವೆ ಉದ್ಭವಗೊಳ್ಳುವ ಸಮಸ್ಯೆಯೇ ಕೋಮುವಾದ. ಪರಸ್ಪರ ಗುಂಪುಗಳು ದ್ವೇಷ ಸಾಧಿಸುವುದು, ಪರಸ್ಪರ ನಿಂದಿಸುವ, ಅವಮಾನಿಸುವ, ಅಪಮಾನಗೊಳಿಸುವ ಕ್ರಿಯೆಯಾಗಿದೆ ಕೋಮುವಾದ. ಕೋಮುವಾದಕ್ಕೆ ಕಾರಣವಾದ ಅಂಶಗಳು ಹೀಗಿವೆ: ಭಾರತದಲ್ಲಿ ಬ್ರಿಟಿಷರ ನೀತಿ, ಹಿಂದೂ ಮುಸ್ಲಿಂ ರಾಷ್ಟ್ರೀಯವಾದ, ಕೋಮು ಗಲಭೆಗಳು, ರಾಜಕೀಯ ಪ್ರೇರಿತ, ಧಾರ್ಮಿಕ ಹಿತಾಸಕ್ತಿ ಸಂಘಟನೆಗಳು. ನಿವಾರಣೋಪಾಯಗಳು ಯಾವುದು ಅಂತ ಹೇಳಿದ್ರೆ ಜಾತ್ಯತೀತತೆ, ರಾಷ್ಟ್ರೀಯ ಭಾವೈಕ್ಯತೆ, ನೆರೆಹೊರೆ ಶಾಂತಿ ಸಮಿತಿಗಳು. ಇದೇ ಅಧ್ಯಾಯದ ಇನ್ನೊಂದು ಬಹುಮುಖ್ಯ ಪ್ರಶ್ನೆ ನೋಡ್ಕೊಳ್ಬೇಕು ಮಕ್ಕಳೇ. 2 ಪ್ರಶ್ನೆ ಬರುತ್ತೆ. ಭಾರತಕ್ಕೆ ಭ್ರಷ್ಟಾಚಾರವು ಹೇಗೆ ಗಂಡಾಂತರವಾಗಿದೆ ವಿವರಿಸಿ. ಭ್ರಷ್ಟಾಚಾರವು ಇತಿಹಾಸದಷ್ಟೇ ಪುರಾತನವಾದುದಾಗಿದ್ದು ಮಾನವನ ಅಪರಿಮಿತ ಬಯಕೆಗಳೇ ಇದಕ್ಕೆ ಕಾರಣವಾಗಿದೆ. ಲಂಚ ನೀಡುವವರು ಎಲ್ಲಿಯವರೆಗೆ ಇರುತ್ತಾರೆಯೋ ಲಂಚ ತೆಗೆದುಕೊಳ್ಳುವವರು ಅಲ್ಲಿಯವರೆಗೂ ಇರುತ್ತಾರೆ. ಲಂಚ ನೀಡುವುದಾಗಲಿ ಲಂಚ ಪಡೆಯುವುದಾಗಲಿ ಲಂಚ ನೀಡಿದಷ್ಟೇ ಅಪರಾಧವಾಗಿರುತ್ತದೆ. ಭ್ರಷ್ಟಾಚಾರವು ರಾಷ್ಟ್ರವಿಡೀ ವ್ಯಾಪಕವಾಗಿ ಹರಡಿದ್ದು ಪ್ರಜಾಪ್ರಭುತ್ವದಲ್ಲಿ ಮೌಲ್ಯಗಳು ಮತ್ತು ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕತೆ ಮತ್ತು ನೈತಿಕತೆಯು ಕಡಿಮೆಯಾಗುತ್ತಿರುವುದಕ್ಕೆ ಕಾರಣವಾಗಿದೆ. ಪ್ರಜಾಪ್ರಭುತ್ವಕ್ಕೆ ಅಡ್ಡಿಯಾಗಿರುವ ಭ್ರಷ್ಟಾಚಾರ, ಶಕ್ತಿ ರಾಜಕಾರಣ, ರಾಜಕೀಯ ಅಪರಾಧೀಕರಣ, ಅಧಿಕಾರಶಾಹಿಯ ಅನೈತಿಕತೆ, ಸಾಮಾಜಿಕ ನ್ಯಾಯದ ಉಲ್ಲಂಘನೆ. ಅಧ್ಯಾಯ 9 ಏನಿದೆ ನಿಮಗೆ ಭಾರತದ ವಿದೇಶಾಂಗ ನೀತಿ. ಇಲ್ಲಿರುವಂತಹ 4 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಗ್ಯಾರಂಟಿ ಬರುತ್ತೆ. ಹಾಗಾಗಿ ಕೊನೆಯವರೆಗೂ ವಿಡಿಯೋವನ್ನು ವಾಚ್ ಮಾಡಿರುವಂಥವರು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಕೂಡ ಓದ್ಕೊಳ್ಳಿ. ಇಲ್ಲಿ ಬಹುಮುಖ್ಯವಾಗಿ ಸಾಕಷ್ಟು ಸಲ ಕೇಳಿರುವಂತಹ ಪ್ರಶ್ನೆ ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಪಾಯಿಂಟ್ಸ್ಗಳನ್ನ ನೋಡ್ಕೊಳ್ಳಿ. ಅಲಿಪ್ತ ನೀತಿ, ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿಗೆ ವಿರೋಧ, ವಿಶ್ವಸಂಸ್ಥೆಯಲ್ಲಿ ನಂಬಿಕೆ, ಗುರಿ ಮತ್ತು ಮಾರ್ಗ, ವರ್ಣಭೇದ ಮತ್ತು ಜನಾಂಗೀಯ ತಾರತಮ್ಯಕ್ಕೆ ವಿರೋಧ, ಪಂಚಶೀಲ ತತ್ವಗಳು, ಕಾಮನ್ವೆಲ್ತ್ ದೇಶಗಳೊಂದಿಗೆ ಸಂಬಂಧ, ನಿಶಸ್ತ್ರೀಕರಣ, ವಿಭಜಿತ ರಾಷ್ಟ್ರಗಳ ಬಗ್ಗೆ ಅನುಕಂಪ, ಚಿಕ್ಕ ರಾಷ್ಟ್ರಗಳ ಬಗೆಗೆ ಒಲವು, ಆಫ್ರಿಕಾ ಏಷ್ಯಾ ರಾಷ್ಟ್ರಗಳ ಬಗೆಗೆ ವಿಶೇಷ ಆಸಕ್ತಿ, ಶೀತಲ ಸಮರಕ್ಕೆ ವಿರೋಧ. ಭಾರತ ಮತ್ತು ಅಮೆರಿಕಾದ ನಡುವಿನ ಸಂಬಂಧವನ್ನು ಕುರಿತು ವಿವರಿಸಿ. ಭಾರತವು ಶಾಂತಿಪ್ರಿಯ ರಾಷ್ಟ್ರವಾಗಿರುವುದರಿಂದ ವಿಶ್ವದ ಎಲ್ಲ ರಾಷ್ಟ್ರಗಳೊಡನೆ ಉತ್ತಮ ಸಂಬಂಧವನ್ನು ಹೊಂದಲು ಹಂಬಲಿಸುತ್ತದೆ. ಈ ನಿಟ್ಟಿನಲ್ಲಿ ವಿಶ್ವದ 2 ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿರುವ ಭಾರತ ಮತ್ತು ಅಮೆರಿಕ ನಡುವಣ ಸಂಬಂಧವು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯಷ್ಟೇ ಹಳೆಯದಾಗಿದ್ದು ಈ ಸಂಬಂಧವನ್ನು ಈ ಕೆಳಗಿನಂತೆ ಕಾಣಬಹುದಾಗಿದೆ. ಆರ್ಥಿಕ ಸಂಬಂಧಗಳು, ಮಿಲಿಟರಿ ಸಂಬಂಧಗಳು, ಅಣು ಒಪ್ಪಂದ, ಸಾಮಾಜಿಕ
ಮತ್ತು ಸಾಂಸ್ಕೃತಿಕ ಸಂಬಂಧಗಳು. ಉಭಯ ರಾಷ್ಟ್ರಗಳ ನಾಯಕರ ಇತ್ತೀಚಿನ ಭೇಟಿಯು ಈ ರಾಷ್ಟ್ರಗಳ ನಡುವಿನ ಸಂಬಂಧವನ್ನು ಉತ್ತಮಗೊಳಿಸಲು ಸಹಕಾರಿಯಾಗಿದೆ. ಭಾರತದ ಈಗಿನ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಅಧಿಕಾರ ಅವಧಿಯಲ್ಲಿ ಈಗಾಗಲೇ 4 ಬಾರಿ ಅಮೆರಿಕಾಗೆ ಭೇಟಿ ನೀಡುವುದರ ಮೂಲಕ ಭಾರತ ಮತ್ತು ಅಮೆರಿಕ ನಡುವಣ ಸಂಬಂಧ ಉತ್ತಮಗೊಳ್ಳಲು ಪ್ರಯತ್ನಿಸಿದ್ದಾರೆ. ಇವಿಷ್ಟು ಕೂಡ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳಿಗೆ ಉತ್ತರಗಳು. ಸೊ ನಾನು ಕೊಟ್ಟಿರುವಂತಹ ಪ್ರಶ್ನೆಗಳ ಲಿಸ್ಟು ನಿಮ್ಮಲ್ಲಿದೆ. ಸೊ ಎಲ್ಲ ಪ್ರಶ್ನೆಗೂ ಉತ್ತರವನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನಿವಾಗ ಕೊಟ್ಟಿರುವಂಥ ಪ್ರಶ್ನೆಗಳು ಇದಿಷ್ಟು ಕೂಡ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯವಾಗಿರುತ್ತೆ. ಇದರಲ್ಲಿ ನೀವು ಜಾಗತೀಕರಣ, ಖಾಸಗೀಕರಣದ ಜೊತೆಗೆ ಉದಾರೀಕರಣದ ಪಾಯಿಂಟ್ಸ್ಗಳನ್ನ ಕೂಡ ನೋಡ್ಕೊಳ್ಳಿ ಮಕ್ಕಳೇ, ಆಯಿತಾ. ಉದಾರೀಕರಣದ ಪ್ರಾಮುಖ್ಯತೆಗಳು: ಗ್ರಾಹಕ ಸ್ನೇಹಿ, ಸರ್ಕಾರದ ನೀತಿಗಳಿಂದ ಮುಕ್ತಿ, ಪೈಪೋಟಿಯನ್ನು ಉತ್ತೇಜಿಸುತ್ತದೆ, ವಿಶ್ವ ಉದ್ಯಮಗಳ ದರ್ಜೆಯನ್ನು ಉತ್ತೇಜಿಸುತ್ತದೆ, ಖಾಸಗಿ ಹೂಡಿಕೆದಾರ ಸಂಸ್ಥೆಗಳನ್ನು ಉನ್ನತೀಕರಿಸುತ್ತದೆ, ಆರ್ಥಿಕ ಪ್ರಗತಿಯನ್ನು ಸಾಧಿಸುತ್ತದೆ, ತಂತ್ರಜ್ಞಾನವನ್ನು ಆಧುನಿಕತೆಗೆ ಉನ್ನತೀಕರಿಸುತ್ತದೆ. ಇದಿಷ್ಟು ಕೂಡ ಉದಾರೀಕರಣಕ್ಕೆ ಸಂಬಂಧಪಟ್ಟಂತಹ ಪಾಯಿಂಟ್ಸ್ಗಳು. ಆದಷ್ಟು ವಿಚಾರವನ್ನು ಕವರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಟೈಮ್ ತುಂಬ ಲೇಟ್ ಆಗಿಬಿಟ್ಟಿದೆ. ಸೊ ವಿಡಿಯೋನ ಅಪ್ಲೋಡ್ ಮಾಡಿದ್ದು ಲೇಟ್ ಆದರೆ ಕರೆಕ್ಟಾಗಿ ಓದ್ಕೊಳ್ಳಿ ಅನ್ನೋ ಕಾರಣಕ್ಕೆ ಪ್ರಶ್ನೆಯನ್ನು ಕೊಟ್ಟಿದ್ದನ್ನು ಫಾಲೋ ಮಾಡಿದರೆ ನಿಮಗೆ ಈಸಿ ಇರುತ್ತೆ. ಸೊ ನಾನು ಕೊಡುವಂತಹ ಉತ್ತರಗಳಿಗೆ ಕಾಯ್ತಾ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ, ಅದಕ್ಕೆ ಪ್ರಶ್ನೆಯನ್ನು ಮುಂಚೆ ಕೊಟ್ಟಿದ್ದೀನಿ. ಓದ್ಕೊಳ್ಳಿ ಮಕ್ಕಳೇ, ಚೆನ್ನಾಗಿ ಪ್ರಿಪೇರ್ ಆಗಿ. ಎಕ್ಸಾಮ್ ಈಸಿ ಇರುತ್ತೆ, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ನಿಮ್ಮ ಸೀನಿಯರ್ಸಿಗೆ ಅಂತ ಅಪ್ಲೋಡ್ ಮಾಡಿರುವಂತಹ ವೀಡಿಯೋಸ್ಗಳು ಈ ವರ್ಷವೂ ಕೂಡ ನಿಮಗೂ ಮುಖ್ಯವಾಗೇ ಇರುತ್ತೆ, ಬಹುಮುಖ್ಯ ಪ್ರಶ್ನೆಗಳೇ ಆಗಿರುತ್ತೆ. ಹೋದ ವರ್ಷದ ವೀಡಿಯೋಗಳನ್ನ ಯಾರ್ಯಾರು ವಾಚ್ ಮಾಡ್ತಾ ಇದ್ದೀರಿ ಅವರು ಕಂಟಿನ್ಯೂಸ್ ಆಗಿ ಅದನ್ನು ಫಾಲೋ ಮಾಡ್ಬೋದು, ಅದರಲ್ಲೇನೂ ತಪ್ಪಿಲ್ಲ. ಆದಷ್ಟು ಬೇಗ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಮತ್ತು ಉತ್ತರಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ ಬರ್ತಿದ್ದಾಗೆ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ, ಓಕೆನಾ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಗುಡ್ ಲಕ್.